ಬಿಹಾರ ರಾಜ್ಯದ ಬೆಳಕನ್ನಾಗಿ ಮಾಡಿ ಬಿಹಾರ ರಾಜ್ಯದ ಬದಲಾವಣೆ ತರಲಿಕ್ಕೆ ಚಿರಾಗ್ ಪಾಸ್ವಾನ್ ಹಾಗೂ ಇವತ್ತು ನಮ್ಮ ಕೇಂದ್ರದಲ್ಲಿ 6 ಸಂಸದರು ಹೊಂದಿರುವಂತಹ ಲೋಕ ಜನಶಕ್ತಿ ಪಕ್ಷ ಕರ್ನಾಟಕ ರಾಜ್ಯದಲ್ಲೂ ಕೂಡ ಜಿಲ್ಲಾ ಪಂಚಾಯತಿ ಎಲ್ಲ ಕ್ಷೇತ್ರಗಳಿಗೂ ಸ್ಪರ್ಧೆ ಮಾಡಲಿಕ್ಕೆ ಏಕಾಂಗಿ ಸ್ಪರ್ಧೆ ಮಾಡ್ತೀವಿ ಕರ್ನಾಟಕದಲ್ಲಿ. ಮಾನ್ಯ ಪತ್ರಿಕಾ ಬಂಧುಗಳೇ, ಇವತ್ತಿನ ದಿನದಲ್ಲಿ ನಮ್ಮ ಲೋಕ ಜನಶಕ್ತಿ ಪಕ್ಷ ಪಾಸ್ವಾನಿದ್ದಾಗ ನಮ್ಮ ಕೇಂದ್ರ ಸರ್ಕಾರದಿಂದ ಯಾವ ಬಡವನು ಈ ದೇಶದಲ್ಲಿ ಸಾಯಬಾರದು, ಯಾವ ಬಡವನು ಉಪವಾಸದಿಂದ ಸಾಯಬಾರದು ಅಂತೇಳಿ ರಾಮವಿಲಾಸ್ ಪಾಸ್ವಾನ್ ಅವರು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಜಾರಿ ತಂದು ಪ್ರತಿಯೊಬ್ಬರಿಗೆ 5 ಕೆಜಿ ಅಕ್ಕಿಯನ್ನ ಮತ್ತು ಬಿಪಿಎಲ್ ಎಪಿಎಲ್ ಅವರಿಗೆ ಮತ್ತೆ ಅಂತ್ಯೋದಯ ಕಾರ್ಡ್ಗಳಿಗೆ 20 ಕೆಜಿ ಅಕ್ಕಿಯನ್ನು ಕೂಡ ಕೊಡುವಂತ ಯೋಜನೆ ಜಾರಿಗೆ ತಂದಿರುವಂತದ್ದು. ಮತ್ತು ಟೆಲಿಕಾಂ ಮಿನಿಸ್ಟರ್ ಕೂಡ ರಾಮವಿಲಾಸ್ ಪಾಸ್ವಾನ್ ಗ್ರಾಮೀಣ ಪ್ರದೇಶದಲ್ಲಿ ಉಚಿತವಾಗಿ ಟೆಲಿಕಾಂಗಳನ್ನ ಮತ್ತೆ ಕ್ಲಾಸ್ 4 ಜನರಿಗೆ ಕೂಡ ಉಚಿತವಾಗಿ ಕನೆಕ್ಷನ್ ಕೊಟ್ಟರು. ಮತ್ತು ಪಟ್ಟಣ ಕೆಮಿಕಲ್ ಸ್ಟೀಲ್ ವಿಷಯದಾಗ ಕೂಡ ರಾಮವಿಲಾಸ್ ಪಾಸ್ವಾನ್ ಅವರು ಈ ಏನು 500ರಿಂದ 100ರಿಂದ 150 ರೂಪಾಯಿಗಳು ಸಿಗುವಂತಹ ಮೆಡಿಸಿನ್ ಕೂಡ ಕಡಿಮೆ ದರದಲ್ಲಿ ಸಿಗುವಂತ ಮಾಡಿದರು. ಈಗ ಹಲವಾರು ಕ್ರಾಂತಿಗಳಿರುವಂತಹ ರಾಮವಿಲಾಸ್ ಪಾಸ್ವಾನ್ ಅವರು ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಸಿಗುವಂತಹ ಯೋಜನೆಗಳನ್ನು ಜಾರಿಗೆ ತಂದಿರುವಂತಹ ವಿಚಾರ ಈಗಾಗಿದೆ. ಹಾಗಾಗಿ ನಾವು ರಾಮವಿಲಾಸ್ ಪಾಸ್ವಾನ್ ತತ್ವ ಸಿದ್ಧಾಂತಗಳನ್ನ ಮೆಚ್ಚಿಕೊಂಡು ಇವತ್ತು ಚಿರಾಗ್ ಪಾಸ್ವಾನ್ ಅವರು ತನ್ನದೇ